ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾ ಪಂಚಾಯಿತಿ ಗುತ್ತಿಗೆ ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು A1 ಮಾಡಿರುವುದಕ್ಕೆ ಬಿಜೆಪಿ ಯುವ ಮೋರ್ಚಾ ಖಂಡನೆ. ಎಫ್ಐಆರ್ನಲ್ಲಿ ಸಂಸದರ ಹೆಸರು ರದ್ದು ಮಾಡಲು ಒತ್ತಾಯ, ರದ್ದು ಮಾಡದಿದ್ದರೆ ಹೋರಾಟದ ಎಚ್ಚರಿಕೆ. ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ನಂದಿ ಬೆಟ್ಟಕ್ಕೆ ನಾಳೆ ವಾಹನಗಳ ಸಂಚಾರ ನಿರ್ಬಂಧ. ನಂದಿ ಹಿಲ್ಸ್ ಮಾನ್ಸೂನ್ ರನ್ ಕಾರ್ಯಕ್ರಮದ ಹಿನ್ನೆಲೆ ಸಾರ್ವಜನಿಕ ವಾಹನ ಪ್ರವೇಶಕ್ಕೆ ತಡೆ, ಜಿಲ್ಲಾಧಿಕಾರಿ PN ರವೀಂದ್ರ ಆದೇಶ. ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆಯಲ್ಲಿ ಅದ್ಧೂರಿ ರಕ್ಷಾಬಂಧನ ಕಾರ್ಯಕ್ರಮ. ಆರ್ಯವೈಶ್ಯ ಮಹಿಳಾ ಮಂಡಳಿಯಿಂದ ರಕ್ಷಕರ ರಕ್ಷಾಬಂಧನ ಹೆಸರಿನಲ್ಲಿ ಕಾರ್ಯಕ್ರಮ. ಅಣ್ಣ ತಂಗಿ ಹಾಡು ಹಾಡಿದ ಹಿರಿಯ ಪೊಲೀಸ್ ಅಧಿಕಾರಿ. ಶಿಡ್ಲಘಟ್ಟದಲ್ಲಿ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ನಿಂದ ಮಕ್ಕಳಿಗೆ ರಸಪ್ರಶ್ನೆ ಕಾರ್ಯಕ್ರಮ. ಮೊದಲ ಸ್ಥಾನ ಪಡೆದವರಿಗೆ 50,000, ದ್ವಿತೀಯ ಸ್ಥಾನ 30,000, ತೃತೀಯ ಸ್ಥಾನ ಪಡೆದವರಿಗೆ 20,000 ನಗದು ಬಹುಮಾನ ಘೋಷಣೆ. ವಾರ್ತೆಗಳ ವಿವರ. ಜಿಲ್ಲಾ ಪಂಚಾಯಿತಿ ಹೊರಗುತ್ತಿಗೆ ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣದಲ್ಲಿ ಅನಗತ್ಯವಾಗಿ ಸಂಸದರ ಹೆಸರನ್ನ ಸೇರಿಸಲಾಗಿದ್ದು, ಕೂಡಲೇ ಇದನ್ನ ಕೈಬಿಡಬೇಕು, ಇಲ್ಲವಾದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಬಿಜೆಪಿ ಯುವ ಮೋರ್ಚಾ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಸಂಸದರ ಗೃಹ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಯುವ ಮುಖಂಡರು ಮಾತನಾಡಿ, ಮೃತ ಚಾಲಕ ಬಾಬು ಪತ್ನಿ ನಾಗೇಶ್ ಹಾಗೂ ಮಂಜುನಾಥ್ ವಿರುದ್ಧ ದೂರು ನೀಡಿದ್ರು. ಆದರೆ ಪೊಲೀಸರು ರಾಜಕೀಯ ಷಡ್ಯಂತ್ರ, ಒತ್ತಡಕ್ಕೆ ಮಣಿದು ದೂರಿನಲ್ಲಿ ವಿನಾಕಾರಣ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನ ಸೇರ್ಪಡೆ ಮಾಡಿದ್ದಾರೆ. A1 ಆರೋಪಿಯಾಗಿ ನಮ್ಮ ನಾಯಕರನ್ನ ಮಾಡಿದ್ದಾರೆ. ಡೆತ್ ನೋಟ್ನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹೆಸರಿರುವ ಕಾರಣ ಅವರನ್ನ A1 ಆರೋಪಿ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಶಿಡ್ಲಘಟ್ಟ ವೃತ್ತದಲ್ಲಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ಮಾಡುತ್ತಾರೆ. ಯಾರು ಆರೋಪಿ ಎಂದು ಇನ್ನೂ ಸಾಬೀತಾಗಿಲ್ಲ. ಡೆತ್ ನೋಟಲ್ಲಿ ಹೆಸರು ಇದೆ ಎನ್ನುವ ಕಾರಣಕ್ಕೆ FIR ಮಾಡಲಾಗಿದೆ ಎಂದು ಆರೋಪಿಸಿದ್ರು. ಬಾಬು ಅವ್ರ ಮಿಸ್ಸಸ್ಸು ಫಸ್ಟ್ ಹೋಗಿ ನಾಗೇಶ್ ಮೇಲೆ ಮತ್ತು ಮಂಜುನಾಥ್ ಮೇಲೆ ಕಂಪ್ಲೇಂಟನ್ನು ಕೊಡೋಕ್ಕೆ ಹೋಗಿರ್ತಾರೆ. ಇದೇ ಮಹಿಳೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿರ್ತಾರೆ, ನಾಗೇಶ್ ಮತ್ತು ಮಂಜುನಾಥ್ ಅವರು ನನ್ನ ಪತಿ ಹತ್ರ ದುಡ್ಡಿಸ್ಕೊಂಡಿದ್ದಾರೆ. 25 ಲಕ್ಷ 40 ಲಕ್ಷ ಅಂತ ಒಂದೊಂದು ಕಡೆ ಬರ್ತಿದೆ, 25 ಲಕ್ಷ ಅಂತ ಒಂದು ಕಡೆ ಬರ್ತಿದೆ. ಇದರಲ್ಲಿ ಪೊಲೀಸ್ ಇಲಾಖೆಯವರು ಕಾರಣಾಂತರಗಳಿಂದ, ರಾಜಕೀಯ ಷಡ್ಯಂತ್ರದಿಂದ, ಒತ್ತಡಗಳಿಗೆ ಮಣಿದು ಕಂಪ್ಲೇಂಟಲ್ಲಿ ವಿನಾಕಾರಣ ನಮ್ಮ ನಾಯಕರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಸೇರಿಸ್ತಾರೆ. ಅದಾದಮೇಲೆ ನಿನ್ನೆ ನಮ್ಮ ನಾಯಕರ ಮೇಲೆ FIR ಆಗಿ ಅದು A1 ಆರೋಪಿ ಮಾಡಿದ್ದಾರೆ. ನಾವು ಕೇಳೋದೇನೆಂದರೆ, A1 ಆರೋಪಿ ಮಾಡಬೇಕಾದ್ರೆ ನಮ್ಮ ನಾಯಕರು ಯಾವ ಥರ ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನೀವು ವಿನಾಕಾರಣ ರಾಜಕೀಯ ಒತ್ತಡಗಳಿಗೆ ಮಣಿದು ಇವತ್ತು A1 ಆರೋಪಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ನೀವು ಇವತ್ತು ಮಾಡಿದ್ದೀರ. ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದ ತಕ್ಷಣವೇ ನಮ್ಮ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ನಾಯಕರು ಶಿಡ್ಲಘಟ್ಟ ಸರ್ಕಲಲ್ಲಿ ಕೂತ್ಕೊಂಡು ಸಂಸದರಿಗೆ ಧಿಕ್ಕಾರ ಕೂಗ್ತಾರೆ. ಯಾರು ಆರೋಪಿ ಅನ್ನೋದು ಸಮೇತ ಇನ್ನೂ ಸಾಬೀತಾಗಿಲ್ಲ. ಬರೀ ಡೆತ್ ನೋಟಲ್ಲಿ ಹೆಸರಿದೆ ಅಂದಿದ್ದು ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ನಮ್ಮ ಡಾಕ್ಟರ್ ಮೇಲೆ ನೀವು FIR ಮಾಡಿದ್ದೀರಾ, ಅಲ್ಟ್ರಾಸಿಟ್ ಕೇಸ್ ಮಾಡಿ ಬುಕ್ ಮಾಡಿದ್ದೀರಾ. ಈ ಕಾಂಗ್ರೆಸ್ ನಾಯಕರಿಗೆ ಯಾವ ನೈತಿಕತೆ ಇದೆ ಅಂತ ಹೇಳ್ಬಿಟ್ಟು ನೀವು ಸರ್ಕಲಲ್ಲಿ ಕೂತ್ಕೊಂಡು ಇವತ್ತು ಧರಣಿ ಮಾಡ್ತಾಯಿದ್ದೀರಿ. ಯಾವುದೇ ಒಂದು ಆರೋಪ ಸಾಬೀತೇ ಆಗಿಲ್ಲ. ಅಷ್ಟು ಬೇಗ ಡಾಕ್ಟರ್ ವಿರುದ್ಧವಾಗಿ, ನಮ್ಮ ಸಂಸದರ ವಿರುದ್ಧವಾಗಿ ಯಾಕೆ ನೀವು ಇವತ್ತು ವಿರುದ್ಧವಾಗಿ ಘೋಷಣೆಗಳು ಕೂಗ್ತೀರಾ?
ನೀವು ನಾಗೇಶ್ ಮೇಲೆ ಆಗಿರ್ಬೋದು, ಮಂಜುನಾಥ್ ಮೇಲೆ ಆಗಿರ್ಬೋದು, ಯಾವುದೇ ಥರದ ಕಾನೂನು ರೀತಿಯಾಗಿ ಕ್ರಮ ತೆಗೆದುಕೊಳ್ಳಿ, ನಮ್ಗೆ ಯಾವುದೇ ಥರದ ಅಬ್ಜೆಕ್ಷನ್ ಇಲ್ಲ. ಕಾಂಗ್ರೆಸ್ ನಾಯಕರಿಗೆ ಯಾವ ನೈತಿಕತೆ ಇದೆ ಎಂದು ಧರಣಿ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವರಲ್ಲಿ ಸುಮಾರು ಜನ ನಮ್ಮ ನಾಯಕರಿಂದ ಅನುಕೂಲ ಪಡೆದವರು. ಇಂದು ನಮ್ಮ ನಾಯಕರ ವಿರುದ್ಧ ಪ್ರತಿಭಟಿಸುತ್ತಿದ್ದಾರೆ. ಅವರಿಗೆ ಯಾವ ನೈತಿಕತೆಯೂ ಇಲ್ಲ. ಎಫ್ಐಆರ್ ಮಾಡಿರುವುದು ಸರಿಯಿಲ್ಲ. ಸಂಸದರ ಹೆಸರನ್ನ ತೆಗೆಯಬೇಕು. ತೆಗೆಯಲಿಲ್ಲ ಅಂದರೆ ನಾವು ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸುಧಾಕರ್ ಅವರನ್ನ ರಾಜಕೀಯದಲ್ಲಿ ಕುಗ್ಗಿಸಬೇಕು ಎಂದು ಅವರ ವಿರುದ್ಧ ರಾಜಕೀಯ ಷಡ್ಯಂತರ ಮಾಡುತ್ತಿದ್ದಾರೆ. ಇದು ನಿಮ್ಮ ಭ್ರಮೆ. ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ರದ್ದು ಮಾಡಬೇಕು. ಮಾಡದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಬಿಜೆಪಿ ಯುವ ಮುಖಂಡರು ಎಚ್ಚರಿಕೆ ನೀಡಿದ್ರು. ದಯವಿಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳಲ್ಲಿ ನಾನು ಒಂದೇ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಇದರಲ್ಲಿ ಯಾವುದೇ ರೀತಿಯಂಥ ಪಾತ್ರ ನಮ್ಮ ಸುಧಾಕರ್ ಅಣ್ಣಂದಿಲ್ಲ. ದಯವಿಟ್ಟು ನೀವು ಕೂಲಂಕುಷವಾಗಿ ತನಿಖೆ ಮಾಡಿ, ಅದರಲ್ಲಿ ಎಣ್ಣೆ ಮಾತಿಲ್ಲ, ತನಿಖೆ ಮಾಡಿ ನಮ್ಮ ಸುಧಾಕರ್ ಅಣ್ಣವ್ರನ್ನ ಕೈ ಬಿಡಬೇಕು. ನಮ್ಮ ಸುಧಾಕರ್ ಅಣ್ಣವರು ತುಂಬ ಬೇಕಾಗಿರುವಂಥ ಜನರಿಗೆ ತುಂಬ ಬೇಕಾಗಿರುವಂಥ ವ್ಯಕ್ತಿ ನಮ್ಮ ಸುಧಾಕರ್ ಅಣ್ಣವರು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಆ ವ್ಯಕ್ತಿ ಮತ್ತೆ ನಮಗೆ ಬೇಕು. ಆ ವ್ಯಕ್ತಿ ಕೈನಿಂದನೇ ಮತ್ತೆ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿಶ್ವ ಪ್ರಸಿದ್ಧ ನಂದಿಗಿರಿಧಾಮಕ್ಕೆ ನಾಳೆ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಕ್ರೀಡಾ ಇಲಾಖೆಯಿಂದ ಓಟದ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಾಹನಗಳಿಗೆ ನಿರ್ಬಂಧ ಹೇರಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಆದೇಶ ನೀಡಿದ್ದಾರೆ. ನೀವೇನಾದರೂ ವಿಶ್ವ ಪ್ರಸಿದ್ಧ ನಂದಿಗಿರಿಧಾಮಕ್ಕೆ ನಾಳೆ ಹೋಗಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರೆ ಕೂಡಲೇ ಅದನ್ನ ರದ್ದು ಮಾಡಿಬಿಡಿ. ಯಾಕಂದ್ರೆ ನಾಳೆ ಅಂದರೆ ಆಗಸ್ಟ್ 10 ಭಾನುವಾರ ನಂದಿಗಿರಿಧಾಮದ ಪ್ರವೇಶಕ್ಕೆ ನಿರ್ಬಂಧ ಹೇರಿ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ. ರಾಜ್ಯದ ಕ್ರೀಡಾ ಬೆಳವಣಿಗೆಗೆ ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪೂರಕವಾಗುವ ಜೆಜೆ ಆಕ್ಟಿವ್ ಸಂಸ್ಥೆಯಿಂದ ನಂದಿ ಬೆಟ್ಟದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಭಾಗಿತ್ವದಲ್ಲಿ ಆಗಸ್ಟ್ 10ರಂದು ಬೆಳಗ್ಗೆ 4 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಂದಿ ಹಿಲ್ಸ್ ಮಾನ್ಸೂನ್ ರನ್ ಎಂಬ ಘೋಷಣೆಯಡಿ ಓಟದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಂದಿ ಬೆಟ್ಟದ ಪ್ರಾರಂಭದಿಂದ ಬೆಟ್ಟದ ತುದಿಯವರೆಗಿನ ಪೂರ್ಣ ರಸ್ತೆಯಲ್ಲಿ ಈ ಓಟ ಆಯೋಜಿಸಲಾಗಿದೆ. ಹಾಗಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಅನುವಾಗುವಂತೆ ಆಗಸ್ಟ್ 10ರಂದು ಬೆಳಗ್ಗೆ 4 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಂದಿ ಬೆಟ್ಟದ ಪ್ರಾರಂಭದಿಂದ ಬೆಟ್ಟದ ತುದಿಯವರೆಗಿನ ಪೂರ್ಣ ರಸ್ತೆಯಲ್ಲಿ ಎಲ್ಲಾ ರೀತಿಯ ಸಾರ್ವಜನಿಕರ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಿ ಆದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಕ್ಷಾಬಂಧನ ಹಿಂದೂ ಹಬ್ಬವಾಗಿದ್ದು ಇದು ಶ್ರಾವಣ ಮಾಸದ ಹುಣ್ಣಿಮೆಯಂದು ಅಥವಾ ಜುಲೈ ಮತ್ತು ಆಗಸ್ಟ್ನಲ್ಲಿ ಸಹೋದರ ಸಹೋದರಿಯರು ಮತ್ತು ಕುಟುಂಬಗಳ ನಡುವಿನ ಸಂಬಂಧವನ್ನ ಬಲಗೊಳಿಸುವ ಮತ್ತು ಸಹೋದರರ ರಕ್ಷಣೆಗಾಗಿ ಸಹೋದರಿಯರು ಕಟ್ಟುವ ರಕ್ಷಾಬಂಧನದ ದಿನವಾಗಿ ಆಚರಿಸಲಾಗುತ್ತದೆ. ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ಸಮುದಾಯ ಭವನದಲ್ಲಿ ಆರ್ಯವೈಶ್ಯ ಮಹಿಳಾ ಮಂಡಳಿಯಿಂದ ರಕ್ಷಕರ ರಕ್ಷಾಬಂಧನ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪೊಲೀಸ್ ಸಿಬ್ಬಂದಿಗೆ ಮಹಿಳಾ ಮಂಡಳಿ ಸದಸ್ಯರು ರಾಖಿ ಕಟ್ಟಿ ಆಶೀರ್ವಾದ ಪಡೆದು ಸಿಹಿ ಹಂಚುವ ಮೂಲಕ ರಾಖಿ ಹಬ್ಬವನ್ನು ಆಚರಣೆ ಮಾಡಿದ್ರು. ಇದೇ ವೇಳೆ ಎಎಸ್ಪಿ ಜಗನ್ನಾಥ್ ರೈ ಹಾಗೂ ಡಿವೈಎಸ್ಪಿ ನಾಗೇಂದ್ರ ಪ್ರಸಾದ್, ಗ್ರಾಮಾಂತರ ಪೊಲೀಸ್ ಠಾಣೆ ಪಿಎಸ್ಐ ಶರಣಪ್ಪ, ನಗರ ಠಾಣೆ ಪಿಎಸ್ಐ ಅಮರ್ ಮುಗಳಿ ಹಾಗೂ ನಂದಿಗಿರಿಧಾಮ ಪೊಲೀಸ್ ಠಾಣೆಯ ಹರೀಶ್ ಅಣ್ಣ ತಂಗಿಯ ಹಾಡು ಹಾಡಿದ್ದು ವಿಶೇಷ.
ಇವತ್ತು ಎಲ್ಲ ರಕ್ಷಾಬಂಧನ ಕಾರ್ಯಕ್ರಮ ಇದೆ. ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ಚಿಕ್ಕಬಳ್ಳಾಪುರದಲ್ಲಿ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ವತಿಯಿಂದ ನಮ್ಮೆಲ್ಲ ಪೊಲೀಸ್ನವ್ರನ್ನ ಸಿಬ್ಬಂದಿಗಳನ್ನು ಅಧಿಕಾರಿಗಳನ್ನು ಕರೆಸಿ ಒಂದು ತಮ್ಮ ಅಣ್ಣ ತಂಗಿಯರ ಸಂಬಂಧದ ಬಗ್ಗೆ ಭಾಳ ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆರ್ಯವೈಶ್ಯ ಮಹಿಳಾ ಸಂಘದ ಬಗ್ಗೆ ಅವರಿಗೆಲ್ಲರಿಗೂ ವೈಯಕ್ತಿಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮ್ಮನ್ನು ಹಾಡಿಸಿದ್ರು ಅವರು, ಯಾಕಂದರೆ ನಮಗೆ ಒಂದೊಂದು ಟಾಸ್ಕ್ ಕೊಟ್ಟು ನಮ್ಮನ್ನೆಲ್ಲರನ್ನು ಹಾಡಿಸಿದ್ರು, ರಂಜಿಸಿದ್ರು. ಅವರಿಗೆಲ್ಲರಿಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಾವು ನಮ್ಮ ಮನೆಯಲ್ಲಿ ನೆಮ್ಮದಿಯಿಂದ ಇರಲು ಪೊಲೀಸರೇ ಕಾರಣ. ಪೊಲೀಸರಿಗೂ ಒಂದು ಕುಟುಂಬ ಇರುತ್ತೆ, ಆದರೆ ಅವರನ್ನ ಬಿಟ್ಟು ನಮಗಾಗಿ ಸೇವೆ ಮಾಡ್ತಿದ್ದಾರೆ. ರಕ್ಷಾಬಂಧನದ ದಿನ ಪೊಲೀಸರಿಗೆ ಕೃತಜ್ಞತೆ ತಿಳಿಸುವುದಕ್ಕೆ ಇದೊಂದು ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ ಎಂದು ಮಹಿಳಾ ಮಂಡಳಿ ಅಧ್ಯಕ್ಷೆ ಆಶಾ ಹೇಳಿದ್ರು. ನಾವಿವತ್ತು ರಕ್ಷಾಬಂಧನ ಆಚರಣೆ ಮಾಡೋದಕ್ಕೋಸ್ಕರ ಪೊಲೀಸ್ ಇಲಾಖೆಗೆ ಬಂದಿದ್ವಿ. ಒಂದು ವಾರದಿಂದ ಪೊಲೀಸ್ ಅವ್ರ ಹತ್ರ ಹೋಗಿ ಮಾತಾಡ್ತಾ ಇದ್ವಿ, ಇದು ಏನಾದರೂ ಲೀಗಲ್ ಪ್ರೊಸೀಜರ್ ಇದೆಯಾ ಏನು ಹೇಗೆ ಅಂತ. ಹಾಗೆ ಗೊತ್ತಾಗಿದ್ದು ನನಗೆ ಅವರು ಅಷ್ಟು ಫ್ರೆಂಡ್ಲಿ ಅಂತ, ತುಂಬ ಅಷ್ಟು ದೊಡ್ಡ ಅಧಿಕಾರದಲ್ಲಿದ್ದರೂ ಅವರು ತುಂಬ ಡೌನ್ ಟು ಅರ್ತ್, ಎಷ್ಟು ಚೆನ್ನಾಗೆಲ್ಲ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಯಾಕೆ ನಾನು ಪೊಲೀಸ್ ಇಲಾಖೆನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ, ನಾವುಗಳೆಲ್ಲ ನಮ್ಮ ಮನೇಲಿ ನೆಮ್ಮದಿಯಾಗಿರಬೇಕು ಅಂದರೆ ಅವ್ರ ಫ್ಯಾಮಿಲಿನ ಬಿಟ್ಟು ದೂರ ಇದ್ದು ನಮ್ಮ ಸೇಫ್ಟಿಗಾಗಿ ದುಡಿತಾ ಇರ್ತಾರೆ. ಇದೊಂದು ಸಂದರ್ಭ ನಮಗೆ ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸೋದಕ್ಕೆ. ಹಾಗಾಗಿ ನಾನು ಪೊಲೀಸ್ ಇಲಾಖೆನ ಆಯ್ಕೆ ಮಾಡ್ಕೊಂಡಿದ್ದೀನಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ನಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಶ್ರೀರಾಮಾಯಣ, ಮಹಾಭಾರತ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ರಸಪ್ರಶ್ನೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ವೆಂಕಟೇಶ್ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದ ಕೆವಿ ಭವನದಲ್ಲಿ ನಡೆದ ಪೂರ್ವಭಾವಿ ಸಭೆ ನಂತರ ಮಾತನಾಡಿದ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ಅಧ್ಯಕ್ಷ ವೆಂಕಟೇಶ್, ಆಗಸ್ಟ್ 12ರಂದು ಹಂಡಿಗನಾಳದ ಕೆವಿ ಭವನದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಸರ್ಕಾರಿ, ಅನುದಾನಿತ ಹಾಗೂ ಖಾಸಗಿ ಪ್ರೌಢಶಾಲೆಗಳಿಂದಲೂ ತಲಾ 2 ವಿದ್ಯಾರ್ಥಿಗಳು ಭಾಗವಹಿಸಲು ಅವಕಾಶವಿದ್ದು, ಅಂತಿಮವಾಗಿ ಮೊದಲ ಸ್ಥಾನ ಪಡೆದವರಿಗೆ 50,000 ನಗದು, ಎರಡನೇ ಸ್ಥಾನ ಪಡೆದವರಿಗೆ 30,000 ಹಾಗೂ ತೃತೀಯ ಸ್ಥಾನ ಪಡೆದವರಿಗೆ 20,000 ರು ನಗದು ಬಹುಮಾನ ನೀಡಲಾಗುವುದು. ಎಲ್ಲ ವಿದ್ಯಾರ್ಥಿಗಳು ಶಾಲೆಗಳಿಗೂ ಸಮಾಧಾನಕರ ಬಹುಮಾನ ನೀಡಲಾಗುವುದು. ಮಕ್ಕಳಲ್ಲಿ ನಮ್ಮ ಧರ್ಮ, ಸಂಸ್ಕೃತಿ ಬಗ್ಗೆ ಜಾಗೃತಿ ಮೂಡಿಸುವ ಮತ್ತು ಅರಿವು ಮೂಡಿಸುವ ಕಾರಣಕ್ಕೆ ಈ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಜಿಲ್ಲಾ ಪಂಚಾಯಿತಿ ಹೊರಗುತ್ತಿಗೆ ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣ ಆರೋಪಿಗಳನ್ನು ಬಂಧಿಸಬೇಕು. ಕೂಡಲೇ ಸ್ಪಂದಿಸದಿದ್ದರೆ ಚಿಕ್ಕಬಳ್ಳಾಪುರ ಬಂದ್ ಮಾಡುವುದಾಗಿ ದಲಿತ ಪರ ಸಂಘಟನೆಗಳ ಮುಖಂಡರು ಎಚ್ಚರಿಕೆ ನೀಡಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಪರ ಸಂಘಟನೆಗಳ ಮುಖಂಡರು, ನಾಗೇಶ್ ಹಾಗೂ ಮಂಜುನಾಥ್ ಕೆಲಸ ಕೊಡಿಸುವುದಾಗಿ ಹೇಳಿ ವಂಚನೆ ಮಾಡಿದ್ದಾರೆ. ಮೃತ ಬಾಬು ಸಾಲ ಮಾಡಿ ದುಡ್ಡು ಕೊಟ್ಟಿದ್ದು, ಇತ್ತ ಹಣವೂ ಇಲ್ಲ, ಅತ್ತ ಕೆಲಸವೂ ಇಲ್ಲ. ಸಾಲದ ಬಾಧೆ ತಾಳಲಾರದೆ ಜೀವನದ ಮೇಲೆ ಜಿಗುಪ್ಸೆಗೊಂಡು ನೇಣಿಗೆ ಶರಣಾಗಿದ್ದಾನೆ. ದಲಿತ ಸಮುದಾಯದ ಯುವಕ ನೊಂದು ಸಾವನ್ನಪ್ಪಿದ್ದಾನೆ. ಈ ಪ್ರಕರಣದಲ್ಲಿ ಯಾರು ಶಾಮೀಲಾಗಿದ್ದಾರೆ ಅವರನ್ನು ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿದರು.
ಇದು ರಾಜಕೀಯ ಪ್ರೇರಿತವಲ್ಲ. ಇದೇ ಸುಧಾಕರ್ ಇರುವಾಗ ಎಷ್ಟು ಸುಳ್ಳು ಕೇಸ್ಗಳು ಹಾಕಿಸಿಲ್ವಾ, ರೌಡಿ ಶೀಟರ್ ಹಾಕಿಸಿಲ್ವಾ, ನನ್ನ ಮೇಲೆ ರೌಡಿ ಶೀಟರ್ ಮಾಡೋದಕ್ಕೆ ಪ್ರೇರಣೆ ಮಾಡಿದ್ರು. ಅವರ ಅವಧಿಯಲ್ಲಿ ಪ್ರೇರಣೆ ಮಾಡುತ್ತಿದ್ದವರು. ಇದು ರಾಜಕೀಯ ಪ್ರೇರಣೆ ಅಲ್ಲ. ಇವತ್ತು ನಮ್ಮ ಒತ್ತಾಯ ಆರೋಪಿಗಳನ್ನು ಬಂಧಿಸಬೇಕು, ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಆದಷ್ಟು ಬೇಗ ಬಂಧಿಸದಿದ್ದಲ್ಲಿ ಸೋಮವಾರ ದಲಿತ ಮುಖಂಡರಿಂದ ಬೃಹತ್ ಹೋರಾಟ ಮತ್ತು ಚಿಕ್ಕಬಳ್ಳಾಪುರ ಬಂದ್ ಮಾಡುವುದಾಗಿ ಹೇಳಿದರು. ಪೊಲೀಸರು ಯಾರಿಗೂ ಯಾವುದೇ ಮುಲಾಜಿಲ್ಲದೆ ಬಂಧಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲಾ ಭವನದ ಆವರಣದಲ್ಲೇ ಮನೆಯೊಳಗೆ ಸಣ್ಣ ಹಾಕ್ಕೊಂಡಿದ್ದಾನೆ. ಬೆಳಗ್ಗೆ ಕಾರಲ್ಲಿ ಡ್ಯೂಟಿಗೆ ಹೋಗ್ತೀನಿ ಅಂತೇಳಿ ಹೋಗಿ ಕಾರಲ್ಲಿ ನಿಲ್ಲಿಸಿ ಅವರು 8 ಗಂಟೆಗೆ ಮೀಟಿಂಗ್ ಇದೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ಹೋಗಿ ಅಲ್ಲೇ ಆವರಣದಲ್ಲಿ ನೇಣಿಗೆ ಹಾಕ್ಕೊಂಡಿದ್ದಾರೆ. ಅಂದರೆ ಇದು ರಾಜಕೀಯ ಪ್ರೇರಿತ ಅಲ್ಲ. ಆತ್ಮ ನೋವಿನ ಒಂದು ತಾಳಲಾರದೆ ಒಂದು ಜೀವನದಲ್ಲಿ ಜಿಗುಪ್ಸೆ ಒಂದು ನೇಣಿಗೆ ಹಾಕ್ಕೊಂಡಿದ್ದಾರೆ. ಇದು ರಾಜಕೀಯ ಪ್ರೇರಿತ ಅಲ್ಲ. ನಾವೆಲ್ಲರೂ ಮಾತಾಡುವಂಥದ್ದೇ, ದಲಿತ ಹುಡುಗ ಈ ಥರ ಆಗಿದ್ದಾನೆ ಅಂತ. ಆದರೆ ಹಣನೂ ಕೊಡದೆ ಈ ಥರ ಕೊಡೋದಕ್ಕೆ ಯಾರು ಪ್ರೇರಣೆ ಅನ್ನೋದಕ್ಕೆ ಅವನು ಒಂದು ಡೆತ್ ನೋಟಲ್ಲೇ A1 ಡಾಕ್ಟರ್ ಸುಧಾಕರ್ ಹೆಸರು ಬರೆದಿದ್ದಾರೆ, 2ನೇದು NN ನಾಗೇಶ್ ಬರೆದಿದ್ದಾರೆ, 3ನೇದು ಇದು ಮಾಡಿದ್ದಾರೆ. ನಿನ್ನೆ ಆವತ್ತು ಕೂಡ ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ. ಅವರು ಯಾರು ಇದ್ರ ಬಗ್ಗೆ ಯಾರು ಶಾಮೀಲಾಗಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಂಡು FIR ಹಾಕಿ ಅವ್ರನ್ನ ಬಂಧಿಸಬೇಕು ಅಂತ ಕೂಡ ಹೇಳಿದ್ದೀವಿ. ಆದರೆ ಇದು ರಾಜಕೀಯ ಪ್ರೇರಿತ ಅಲ್ಲವೇ ಅಲ್ಲ. ನಾವು ಎಲ್ಲರೂ ಸೇರಿ ದಲಿತ ಮುಖಂಡರುಗಳು ಇಷ್ಟೇ ಹೇಳೋದು, ಈಗೇನು FIR ಆಗಿದೆ A1 A2 A3 ಏನಾಗಿದೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಕಾನೂನು ಎಲ್ಲರಿಗೂ ಒಂದೇ, ಕಾನೂನು ರೀತಿಯಲ್ಲಿ ಆಗಬೇಕು. ಅವರು ಕೆಲವರು ಮಾತಾಡಿದ್ದಾರೆ, ಏನೋ ಬೇರೆ ಆ ಥರ ಮಾಡ್ತಾರೆ, ರಾಜಕೀಯ ಪ್ರೇರಿತ ಮಾಡಿದ್ದಾರೆ ಅಂತ. ಸ್ವಾಮಿ, ಅವರಿದ್ದಾಗ ಎಷ್ಟು ಜನಕ್ಕೆ ಸುಳ್ಳು ಕೇಸ್ಗಳು ಹಾಕ್ಸಿಲ್ವಾ, ರೌಡಿ ಶೀಟ್ಗಳು ಬರ್ಸಿಲ್ವಾ? ಇದಕ್ಕೆ ಉದಾಹರಣೆ ಹೇಳಬೇಕಾದ್ರೆ ನನ್ನ ಮೇಲೇ ರೌಡಿ ಶೀಟ್ರ್ ಮಾಡ್ಸೋಕ್ಕೆ ಪ್ರೇರಣೆ ಮಾಡಿದ್ರು, ಪೊಲೀಸರ ಮುಖಾಂತರ ಬಿಟ್ಟಿದ್ರು. ಏನು MLA ಎಲೆಕ್ಷನ್ ಇತ್ತು 8 ತಿಂಗಳು 9 ತಿಂಗಳ ಹಿಂದೆಯೇ ನನಗೇನೆ ಪ್ರೇರಣೆ ಮಾಡಿದರು ಪೊಲೀಸರು. ನಮ್ಮ ಮನೆ ಹತ್ರ ಬಂದು ಹೇಳಿ ಕಳಿಸಿ, ನಿಂದು ರೌಡಿ ಶೀಟ್ರಿಗೆ ಏನ್ರಿ ಕೇಸ್ ಆಗಿದೆ ಹೀಗಿದೆ ಅಂಥೇಳಿ MLA ಕಡೆಯಿಂದ ಒಂದು ಫೋನ್ ಮಾಡಿಸಿ ಮಿನಿಸ್ಟರ್ ಕಡೆಯಿಂದ ನಾನು ಬಿಟ್ಟಾಕ್ತೀನಿ ಅಂತೇಳಿ ಪೊಲೀಸ್ದವರೇ ನನಗೆ ಬಂದು ಸ್ಟೇಷನ್ಗೆ ಕರೆದು ಹೇಳಿದರು. ಈ ರೀತಿ ಎಷ್ಟು ಜನ ಮೇಲೆ ರೌಡಿ ಶೀಟ್ರ್ ಹಾಕಿಲ್ಲ, ಭರಣಿ ವೆಂಕಟೇಶ್ ಮೇಲೆ ಎಷ್ಟು ಜನ ಹಾಕಿಲ್ಲ. ಈಗ ನಗರಸಭಾ ಸದಸ್ಯ ಅವ್ರಿಗೆ ಕಿರುಕುಳಕ್ಕೆ ತಾಳಲಾರ್ದೆ ಅವ್ರ ಜೊತೆಗೆ ಎಷ್ಟು ಜನ ಹೋಗಿಲ್ಲ. ಅವರು ಏನು ಜನಕ್ಕೆ ಮಾಡಿರೋಂಥದ್ದು ಎಲ್ಲ ಪ್ರೇರಣೆ ಮಾಡಿ ಕಿರುಕುಳ ಮಾಡಿ ಎಲ್ಲ ಮಾಡಿರೋದು ಅವರೇ ಹೊರತು ಬೇರೆ ಯಾರೂ ಮಾಡಿಲ್ಲ. ಇದು ರಾಜಕೀಯ ಪ್ರೇರಿತ ಅಲ್ಲ. ಯಾಕಂದರೆ ಅವನು ನೋವಿಗೆ ಅವ್ನು ನೇಣು ಹಾಕ್ಕೊಂಡಿದ್ದಾನೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ. ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082 79967767777.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಲಿ ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕಾಂಗ್ರೆಸ್ ಯುವ ಮುಖಂಡರಿಗೆ ಪೊಲೀಸ್ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಜೊತೆಗೆ ಅವಮಾನ ಮಾಡಿದ್ದು, ಪೊಲೀಸರ ಈ ಕ್ರಮದ ವಿರುದ್ಧ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ಗೌರಿಬಿದನೂರು ಕಾಂಗ್ರೆಸ್ ಯುವ ಘಟಕ ನೀಡಿದೆ. ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಯುವ ಘಟಕ ತಾಲೂಕು ಅಧ್ಯಕ್ಷ ವಿಜಯ್ ಕುಮಾರ್ ಅವರು, ಆಗಸ್ಟ್ 6ರಂದು ವಾಟೆದೊಸಳ್ಳಿ ಕೆರೆ ನೀರಿಗೆ ಸಂಬಂಧಿಸಿ ನಗರಗೆರೆ ಹೋಬಳಿಯ ನಾಗರಿಕರು ವಾಟೆದೊಸಳ್ಳಿಯಿಂದ ಗೌರಿಬಿದನೂರು ಪ್ರಜಾಸೌಧದವರೆಗೆ ಬೃಹತ್ ಸಂಖ್ಯೆಯಲ್ಲಿ ಕಾಲ್ನಡಿಗೆ ಜಾಥಾ ಏರ್ಪಡಿಸಿದರು. ಈ ವೇಳೆ ಪ್ರಜಾಸೌಧದ ಬಳಿ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಜಾಥಾದಲ್ಲಿ ಭಾಗವಹಿಸಿದ ಹೋರಾಟಗಾರರಿಗೆ ತೀವ್ರ ಮಾತಿನ ಚಕಮಕಿ ನಡೆದಿತ್ತು. ಜಿಲ್ಲೆಯ ಪೊಲೀಸ್ ಅಧಿಕಾರಿಯೊಬ್ಬರು ಕೆಲ ಯುವಕರ ಮೇಲೆ ಕೈ ಮಾಡಿದರು. ಇದರ ಬಗ್ಗೆ ಅಧಿಕಾರಿಯೇ ಕರೆ ಮಾಡಿ ಯುವಕರೊಂದಿಗೆ ವಿಷಾದ ವ್ಯಕ್ತಪಡಿಸಿದರು ಎನ್ನಲಾಗಿದೆ. ನೀನು ಸ್ಟೈಲಿಸ್ಟ್ ಆಗಿ ಸ್ಟೈಲ್ ಮಾಡಿದ್ರೆ ಏನಾದ್ರು ಭಯ ಬಿದ್ದೋಗ್ತಾರ? ನಿನ್ ಸ್ಟೈಲ್ ನಿನ್ ಮನೇಲಿ ಇಟ್ಕೋ, ನಿನ್ನ ವೈಯಕ್ತಿಕ ನಿನ್ನ ಹತ್ರ ಇಟ್ಕೋ, ಆದ್ರೆ ಸಾರ್ವಜನಿಕರ ಹತ್ರ ತೋರ್ಸಕ್ ಬರ್ಬೇಡ. ಯಾವತ್ತೋ ಒಂದಿನ ನಿನ್ ಬಾಲ ಬಿಚ್ತಾರೆ. ನೀನ್ ಬೇರೆಯವ್ರಿಗೆ ಬಾಲ ಬಿಚ್ತೀನಿ ಅಂತಿಲ್ವಾ? ನಿನ್ನ ಬಾಲ ಬಿಚ್ಚೋ ಸಮಯನೂ ಬರುತ್ತೆ, ಅವತ್ತು ಬಿಚ್ತಾರೆ. ಇದು ಪ್ರಜಾಪ್ರಭುತ್ವ, ಕಾನೂನು ಎಲ್ಲಾರ್ಗು ಒಂದೇ ನ್ಯಾಯ. ನಿನಗೊಂಥರ ಬೇರೆಯವ್ರಿಗೊಂಥರ ಇರಲ್ಲ, ಎಲ್ಲಾರ್ಗು ಒಂದೇ ತರ ಇರುತ್ತೆ. ನಾನ್ ಇವತ್ತು ಹೇಳ್ತಾ ಇದ್ದೀನಿ, ನೀನ್ ಕೇಸ್ ಹಾಕಿ, ಪ್ರೆಸ್ ಮೀಟ್ ಆದ್ಮೇಲೆ ಏನೋ ಹೇಳಿದ ನಮ್ ತಂದೆಗೆ ಕೇಸ್ ಹಾಕ್ತೀನಿ ಅಂತ. ಕೇಸ್ ಹಾಕೋ, ನಾನು ಎದುರಿಸ್ತೀನಿ, ನನ್ ಕೆಪಾಸಿಟಿ ಇದೆ. ನಾನು ಆವೇಶ ಬೇಕು ಅಂತ ಮಾಡಿಲ್ಲ, ನಾನು ಆವೇಶದಲ್ಲಿ ಆಗಿರೋ ಘಟನೆ. DYSP ಸರ್ 3 ಸಲ ಕರೆ ಮಾಡಿದ್ದಾರೆ. 3 ಸಲಿನೂ ಅಷ್ಟೇ ನನ್ನ ಹತ್ರ ರಿಕ್ವೆಸ್ಟ್ ಫ್ರೆಂಡ್ಲಿ ಆಗಿ ಮಾತಾಡಿದ್ದಾರೆ. ನನ್ನ ಹತ್ರ ಯಾವತ್ತಾಗಿ ದೌರ್ಜನ್ಯವಾಗಿ ಮಾತಾಡ್ಲಿಲ್ಲ. ಈತನ್ ದೌರ್ಜನ್ಯವಾಗಿ ಮಾತಾಡ್ತಾನೆ ನನ್ನ ಮೇಲೆ. ಏನ್ ಅಷ್ಟೊಂದು ಭಯ ಪಡ್ಬೇಕಾ? ಈತನೇನ್ ಭಯ ಪಟ್ಬಿಟ್ರೆ ಇದಾಗ ಹೋಗ್ತೀವಾ? ಮತ್ತೆ ಎಲ್ಲ ರೌಡಿ ಶೀಟರ್ಗಳೆಲ್ಲ ಆಕ್ಟಿವ್ ಆಗೇ ಇದ್ದಾರೆ. ಈತನ ಬಂದ್ಮೇಲೆ ಯಾರನ್ನ ಕಂಟ್ರೋಲ್ ಮಾಡಿದಾನ? ಯಾರನ್ನು ಮಾಡಿಲ್ಲ. ಗಲಾಟೆಗಳು ನಡೀತಾನೆ ಇದಾವೆ, ಆಗ್ತಾನೆ ಇದೆ, ಮಾಡ್ತಾನೆ ಇದ್ದಾನೆ. ಏಜೆಂಟ್ ಆಗಿ ಫಸ್ಟ್ ನೀನು ಬಕೀಟ್ ಹಿಡಿಯೋದು ಬಿಡ್ಬೇಕು. ಬಕೀಟ್ ಹಿಡಿದು ರಾಜಕಾರಣಿಗಳಿಗೆ ಬಕೀಟ್ ಹಿಡಿಯೋದು ಬಿಟ್ಬಿಡು. ಫಸ್ಟ್ ಬಕೀಟ್ ಹಿಡಿಯೋದು ಬಿಟ್ಬಿಡು, ಆಮೇಲೆ ನೀನು ಕೆಲಸ ಮಾಡು. ಕೆಲಸ ಕರೆಕ್ಟ್ ಆಗಿ ನೀನ್ ಯಾವ ಸ್ಥಾನಮಾನದಲ್ಲಿ ಇದೆಯೋ ಆ ಸ್ಥಾನಮಾನಕ್ಕೆ ಗೌರವ ಕೊಡು ಮೊದ್ಲು. ಅದನ್ನ ಬಿಟ್ಟು ಯಾವ್ದೋ ಒಂದು ಪಕ್ಷಕ್ಕೆ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ಯಲ್ವಾ, ಏಜೆಂಟ್ ತನ ಬಿಟ್ಬಿಡು ಫಸ್ಟ್. ಅದೇ ಸರ್ ಹೇಳಕ್ಕಾಗಲ್ಲ ಸರ್, ಅಂತ ಪದಗಳು ಬಳಕೆ ಮಾಡಿದ್ದಾರೆ. ನನ್ನ ಫೋನ್ ಆಗಿದ್ರೆ ನಾನು ರೆಕಾರ್ಡ್ ಮಾಡ್ಕೊತಿದ್ದೆ. ಬಟ್ ಅವರು ಸಬ್ ಇನ್ಸ್ಪೆಕ್ಟರ್ ಅಲ್ವಾ, ಅವ್ರ ಫೋನ್ ಇಂದಾನೆ ಮಾತಾಡಿರೋದು. ಅವ್ರ ಫೋನ್ ಇಂದಾನೆ ಮಾತಾಡಿದ್ದೀನಿ ನಾನು. ನನ್ನ ಫೋನ್ ಇಂದ ಆದ್ರೆ ನಾನು ರೆಕಾರ್ಡ್ ಸಮೇತ ವಿತ್ ಪ್ರೂಫ್ ಇಟ್ಕೊಂಡ್ ಬರ್ತಿದ್ದೆ. ಮತ್ತೆ ಇದನ್ನು ಮಂತ್ಲಿಗಳೆಲ್ಲ ವಸೂಲಿ, ನಾರ್ಮಲ್ ಆಗಿ ಮಂತ್ಲಿಗಳು ವಸೂಲಿ ಮಾಡ್ತಾ ಇದ್ದಾನೆ ಎಲ್ಲಾ ಕಡೆಯಿಂದ. ನಮ್ಗೆ ಮಾಹಿತಿ ಬಂದಿದೆ. ಶೀಘ್ರದಲ್ಲೇ ಅದು ಮತ್ತೆ ನಾನು ನಮ್ದು ಪ್ರತಿಭಟನೆ ಇದೆ, ಸರ್ಕಾರದ ಮಟ್ಟದಲ್ಲೇ ತಿಳಿಸ್ತೀನಿ ಸರ್. ಮತ್ತೆ ನನ್ನ ಮೇಲೆ ಇದಿಟ್ಕೊಂಡು ಯಾವ್ದಾದ್ರು ಬೇಕು ಅಂತ ಸುಳ್ಳು ಕೇಸುಗಳು ಹಾಕಿದ್ರೆ
ರಾಜ್ಯ ಯುವ ಕಾಂಗ್ರೆಸ್ ಏನಿದೆ ಎಲ್ಲಾರನ್ನು ಕರ್ಕೊಂಡ್ಬಂದು ಉಗ್ರ ಹೋರಾಟ ಮಾಡಿಸ್ತೀನಿ, ಇಲ್ಲಿ ಹೋರಾಟ ಮಾಡಿಸ್ತೀನಿ. ಯಾವತ್ತಿಗೂ ನಾನು ಇಂಜರಿ ಅಲ್ಲ, ಯಾವುದೇ ವಿಚಾರ ಇರ್ಲಿ, ನಾನು ಭಯ ಪಡ ಅಂತ ವ್ಯಕ್ತಿ ಅಲ್ಲ. ನೀನ್ 10 ವರ್ಷದಿಂದ ತಿಳ್ಕೊ, ಇದೇ ಪ್ರಸನ್ನ ಕುಮಾರ್ ಅಂತಿದ್ದ, ಅದೇ ಆತನಿಗೆ ನಾನೇ 13 ದಿನ ಒಳಗಡೆ ನಾನೇ ಹೋಗಿ IG ಸಾಹೇಬ್ರ ಹತ್ರ ಹೋಗಿ ಟ್ರಾನ್ಸ್ಫರ್ ಮಾಡಿಸ್ಲೇಬೇಕು ಅಂತ ಕುತ್ಕೊಂಡು ನಾನೇ ಮಾಡಿಸಿದ್ದೆ. ಘಟನೆ ಬಳಿಕ ನಾನು ಕಾರ್ಯದ ನಿಮಿತ್ತ ಗ್ರಾಮಾಂತರ ಪೊಲೀಸ್ ಠಾಣೆಗೆ ತೆರಳಿದ ವೇಳೆ ಗ್ರಾಮಾಂತರ PSI ರಮೇಶ್ ಗುಗ್ಗರಿ ಮೊಬೈಲ್ಗೆ ಕರೆ ಮಾಡಿದ CPI KP ಸತ್ಯನಾರಾಯಣ್ ನಾನೊಬ್ಬ ರಾಷ್ಟ್ರೀಯ ಪಕ್ಷದ ಯುವ ಘಟಕದ ತಾಲೂಕು ಅಧ್ಯಕ್ಷ ಎನ್ನುವುದನ್ನು ಲೆಕ್ಕಿಸದೆ ನನ್ನನ್ನು ಮತ್ತು ನಮ್ಮ ಪಕ್ಷವನ್ನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವಹೇಳನಕಾರಿಯಾಗಿ ನಡೆದುಕೊಂಡಿರುವುದು ಮನಸ್ಸಿಗೆ ತೀವ್ರ ನೋವಾಗಿದೆ. ನನಗೆ ಪೊಲೀಸ್ ಇಲಾಖೆ ಮೇಲೆ ಅಪಾರ ಗೌರವ ಮತ್ತು ನಂಬಿಕೆ ಇದೆ. ಆದರೆ ತಾಲೂಕಿನ ಜನತೆ ರಕ್ಷಣೆ ಮಾಡುವ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅವರು ನಿಂದನೆ ಮಾಡುವುದು ಸರಿಯಲ್ಲ ಎಂದರು. ನಾನೊಬ್ಬ ದಲಿತ ಯುವಕ, ರಾಜಕೀಯವಾಗಿ ಬೆಳೆಯುವುದನ್ನು ಸಹಿಸದ ಇವರು ಈ ರೀತಿ ನಿಂದಿಸಿದ್ದಾರೆ. ಕಳೆದ 3.5 ವರ್ಷಗಳಲ್ಲಿ ತಾಲೂಕಿನಲ್ಲಿ ನಡೆದಿರುವ ಅಕ್ರಮಗಳಲ್ಲಿ CPI ಅವರ ಪಾತ್ರ ಏನು ಎಂಬುದು ನಮಗೆ ತಿಳಿದಿದೆ. ಓರ್ವ ಸರ್ಕಾರಿ ಅಧಿಕಾರಿಯಾದ ಇವರು ಕ್ಷೇತ್ರದ ರಾಜಕಾರಣಿಯೊಬ್ಬರ ಅಡಿಯಾಳಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರ ವೃತ್ತಿಯನ್ನು ದಕ್ಷತೆಯಿಂದ ಮಾಡದೆ ರಾಜಕಾರಣ ಮಾಡುತ್ತಿದ್ದಾರೆ. ಇವರ ಅಧಿಕಾರಾವಧಿಯಲ್ಲಿ ಮಾಡಿರುವ ಅಕ್ರಮಗಳು ಮತ್ತು ಅವ್ಯವಹಾರಗಳ ಬಗ್ಗೆ ನಮ್ಮಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಇದರ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಮಾನ್ಯ ಗೃಹ ಸಚಿವರನ್ನು ಭೇಟಿ ಮಾಡಿ ಸತ್ಯಾಸತ್ಯತೆ ಬಗ್ಗೆ ವಿವರಣೆ ನೀಡಲಾಗುವುದು ಎಂದು ತೊಡೆತಟ್ಟಿ ಆರೋಪಗಳ ಸುರಿಮಳೆ ಸುರಿಸಿದರು. ತಾಲೂಕಿನಲ್ಲಿ ಕಳೆದ 10 ವರ್ಷಗಳಿಂದ ರಾಷ್ಟ್ರೀಯ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಿದ್ದೇನೆ. ಯಾವುದೇ ಅಕ್ರಮ ಮತ್ತು ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿಲ್ಲ. ಅನವಶ್ಯಕವಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ನಮ್ಮ ಪಕ್ಷದ ಬಗ್ಗೆ ಕೀಳಾಗಿ ಮಾತನಾಡುವುದು ಓರ್ವ ಪೊಲೀಸ್ ಅಧಿಕಾರಿಗೆ ಶೋಭೆ ತರುವುದಿಲ್ಲ. ನೀವೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವ ಅಧಿಕಾರಿಗಳು ಅನವಶ್ಯಕವಾಗಿ ಸ್ಥಳೀಯವಾಗಿ ರಾಜಕಾರಣ ಮಾಡುವುದು ಸರಿಯಲ್ಲ. ನಮ್ಮ ಪೋಷಕರಿಗೆ ಕರೆ ಮಾಡಿ ಕೇಸು ದಾಖಲಿಸುವುದಾಗಿ ಬೆದರಿಕೆ ಹಾಕುವುದು, ರೌಡಿ ಶೀಟರ್ ಮಾಡುತ್ತೇನೆ ಎಂದು ಗೊಡ್ಡು ಬೆದರಿಕೆ ಹಾಕಿದರೆ ಅವುಗಳಿಗೆ ಹೆದರುವ ಮಗ ನಾನಲ್ಲ. ನನ್ನ ಹಿಂದೆ ಪಕ್ಷದ ಹಿರಿಯ ನಾಯಕರು ಮತ್ತು ಯುವ ಕಾರ್ಯಕರ್ತರಿದ್ದಾರೆ ಎಂದು ಎಚ್ಚರಿಕೆ ನೀಡಿದರು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಸೇರಿದಂತೆ ಉದ್ಘಾಟನೆ, ಸವಲತ್ತುಗಳ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವರುಣಾ ಕ್ಷೇತ್ರದಲ್ಲಿ 1,107.72 ಕೋಟಿ ರು ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಿದ್ದು, ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಜೊತೆಗೆ ಎಲ್ಲಾ ಸಮಾಜದ ಬಡವರು, ಹೆಣ್ಣು ಮಕ್ಕಳು, ರೈತರು, ಕಾರ್ಮಿಕರಿಗೆ ಶಕ್ತಿ ತುಂಬಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಸಮಾಜದಲ್ಲಿ ಅಸಮಾನತೆ ಹೋಗಬೇಕು, ಸಮಾನತೆ ಬರಬೇಕು, ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು. 5 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದೆ. ವರುಣಾ ಕ್ಷೇತ್ರ ಆದ ಮೇಲೆ 3 ಬಾರಿ ವಿಧಾನಸಭೆಗೆ ಕಳುಹಿಸಿಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿ ಆಗಿದ್ದು ವರುಣಾ ಕ್ಷೇತ್ರದಿಂದ. 2 ಬಾರಿ CM ಆಗಿದ್ದರೆ ಅದು ವರುಣಾ ಚಾಮುಂಡೇಶ್ವರಿ ಕ್ಷೇತ್ರದ ಜನರಿಗೆ ನಾನು ಚಿರಋಣಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಜನರ ಋಣ ತೀರಿಸುವುದು ನನ್ನ ಕರ್ತವ್ಯ. ಸರ್ಕಾರ ಅನೇಕ ಸವಲತ್ತುಗಳನ್ನು ಕೊಡುತ್ತಿದೆ, ಫಲಾನುಭವಿಗಳಿಗೆ ವಿತರಣೆ ಮಾಡುತ್ತಿದ್ದೇವೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಚುನಾವಣೆ ಪೂರ್ವದಲ್ಲಿ 160 ಭರವಸೆಗಳನ್ನು ಕೊಟ್ಟಿದ್ದೆವು. ಅದರಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. HD ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಸೇರಿದ್ದಾರೆ. ಅಧಿಕಾರಕ್ಕೆ ಬಿಜೆಪಿ ಜೊತೆ ಸೇರಿ ಅಧಿಕಾರ ಮಾಡುತ್ತಿದ್ದಾರೆ ಎಂದು CM ಲೇವಡಿ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡೋಕೆ ಆಗಲ್ಲ, ಮಾಡಿದ್ರೆ ಆರ್ಥಿಕ ದಿವಾಳಿ ಆಗುತ್ತದೆ ಎಂದು ಹೇಳಿದರು. ನಾವು ಅಧಿಕಾರಕ್ಕೆ ಬಂದು 2 ವರ್ಷ 2 ತಿಂಗಳಾಗಿದೆ. ಎಲ್ಲವನ್ನೂ ಜಾರಿ ಮಾಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ 55,000 ಕೋಟಿ ಖರ್ಚಾಗುತ್ತದೆ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಎಂದು ಬಿಜೆಪಿಯವರು ಆರೋಪ ಮಾಡುತ್ತಾರೆ. ನೀವು ಸರ್ಕಾರಿ ಕಾರ್ಯಕ್ರಮಗಳಿಗೆ ಬಂದು ನೋಡಬೇಕು. ಬಿಜೆಪಿಯವರು ಸುಳ್ಳು ಪ್ರಚಾರ ಮಾಡಿ ಜನರನ್ನು ತಪ್ಪು ದಾರಿಗೆ ತರುತ್ತಿದ್ದಾರೆ ಎಂದರು.
ತಲಾದಾಯದಲ್ಲಿ ಕರ್ನಾಟಕ 1ನೇ ಸ್ಥಾನದಲ್ಲಿದೆ. ಉದ್ಯೋಗ ಪ್ರಮಾಣ ಜಾಸ್ತಿ ಆಗಿದೆ. ಕರ್ನಾಟಕ ಆರ್ಥಿಕವಾಗಿ ಮೇಲೆ ಬರಲು ಕಾರಣ ಆಗುತ್ತಿದೆ. ಬಡತನ ಕಡಿಮೆಯಾಗುತ್ತಿದೆ. ರಾಜ್ಯವನ್ನು ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದೇವೆ. ಜಿಎಸ್ಟಿಯಲ್ಲಿ ರಾಜ್ಯ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ 1ನೇ ಸ್ಥಾನದಲ್ಲಿದೆ. ಆದರೆ ಕೇಂದ್ರ ಸರ್ಕಾರ ನಮಗೆ ಸಹಕರಿಸುತ್ತಿಲ್ಲ. ನಮಗೆ ತೆರಿಗೆ ಹಣ ಕೊಡುತ್ತಿಲ್ಲ. ನಮ್ಮ ಪಾಲು 4.7% ಕೊಡಬೇಕು, ಇನ್ನೂ ಕೊಟ್ಟಿಲ್ಲ ಎಂದರು. ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಕೇಳ್ತಕ್ಕಂಥ ಧೈರ್ಯ ಮಾಡ್ತಾ ಇಲ್ಲ. ಅವರು ಧೈರ್ಯ ಮಾಡಬೇಕು. ಅವರು ಧೈರ್ಯ ಮಾಡದೆ ಹೋದರೆ ಕರ್ನಾಟಕದ ಜನತೆಗೆ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೆ 15ನೇ ಹಣಕಾಸಿನ ಆಯೋಗದಲ್ಲಿ ಅಧ್ಯಕ್ಷರು 5,495 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಕೊಟ್ಟಿದ್ದರು. 5,495 ಕೋಟಿ. ಯಾಕೆಂದ್ರೆ ತೆರಿಗೆ ಪಾಲಿನಲ್ಲಿ ಕಡಿಮೆ ಬಂದಿದೆ ಕರ್ನಾಟಕಕ್ಕೆ ಅಂತ ಹೇಳಿ ನಮಗೆ ಶಿಫಾರಸು ಮಾಡಿದ್ರು. ಅದ್ರ ಜೊತೆಗೆ 6,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ಗೆ ಮತ್ತು ಬೆಂಗಳೂರು ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ ಕೊಟ್ಟಿದ್ರು. ಒಟ್ಟು 11,495 ಕೋಟಿ ರೂಪಾಯಿಗಳನ್ನು ನಾವು ಕೊಡಬೇಕಾಗಿತ್ತು, ಆದರೆ ಕೊಡಲಿಲ್ಲ. ಬಿಜೆಪಿಯಿಂದ ಗೆದ್ದಿರುವ ಸಂಸದರು ಕೇಂದ್ರ ಸರ್ಕಾರವನ್ನು ಕೇಳಬೇಕು. ಕೇಳದಿದ್ದರೆ ಕರ್ನಾಟಕದ ಜನರಿಗೆ ದ್ರೋಹ ಬಗೆದಂತೆ. ಬಿಜೆಪಿಯವರು ಮತ ಕಳ್ಳತನ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅನ್ನೋದು ನಮ್ಮ ಆರೋಪ. ರಾಹುಲ್ ಗಾಂಧಿ ಅವರು ದಾಖಲಾತಿಗಳನ್ನು ಪ್ರದರ್ಶನ ಮಾಡಿದ್ರು. ಬಿಜೆಪಿ ಯಾವತ್ತೂ ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬಂದಿಲ್ಲ. ಅವರಿಗೆ 113 ಸ್ಥಾನ ಬರಲಿಲ್ಲ. ಪ್ರಜಾಪ್ರಭುತ್ವ, ಸಂವಿಧಾನ ವಿರೋಧಿ ನೀತಿ ಅನುಸರಿಸಿ ಅಧಿಕಾರಕ್ಕೆ ಬಂದರು. 2 ಬಾರಿಯೂ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿದ್ದರು ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಪಂಚಾಯಿತಿ ವ್ಯಾಪ್ತಿಯ ಮಹಿಳಾ ಸ್ವಸಹಾಯ ಸಂಘ, ವಿಶೇಷ ಚೇತನರು, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುವ ಮೂಲಕ ಬಲ ತುಂಬುವ ಕಾರ್ಯವನ್ನ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಮಾಡುತ್ತಿದೆ ಎಂದು ಪಂಚಾಯಿತಿ ಅಧ್ಯಕ್ಷೆ ಸೌಮ್ಯ ಅಂಜನಮೂರ್ತಿ ಹೇಳಿದರು. ವಿತರಣೆ. ಮತ್ತೊಂದೆಡೆ ಹಲವಾರು ಧನಾತ್ಮಕ ಚರ್ಚೆ. ಈ ದೃಶ್ಯ ಕಂಡುಬಂದಿದ್ದು ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಆವರಣದಲ್ಲಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಮ್ಯ ಅಂಜನಮೂರ್ತಿ ಮಾತನಾಡಿ, ಗ್ರಾಮ ಸಭೆಗಳು ಸ್ಥಳೀಯ ಸಾರ್ವಜನಿಕರ ಸಮಸ್ಯೆಗಳಿಗೆ ಮುಖ್ಯ ವೇದಿಕೆಯಾಗಿದೆ. ಸಭೆಗಳಲ್ಲಿ ಸಾರ್ವಜನಿಕರು ಭಾಗವಹಿಸುವಿಕೆ ಕಡಿಮೆಯಾಗುತ್ತಿದೆ. ವಾರ್ಡ್ ಸಭೆಗಳಲ್ಲಿ ಚರ್ಚಿಸಿದ ವಿಚಾರಗಳು ಹಾಗೂ ಸಮಸ್ಯೆಗಳನ್ನು ಈಗಾಗಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಆದರೂ ಗ್ರಾಮ ಸಭೆಗೆ ಕೆಲ ಇಲಾಖೆ ಅಧಿಕಾರಿಗಳು ಗೈರಾಗಿರುವುದು ಬೇಸರದ ಸಂಗತಿಯಾಗಿದೆ ಎಂದರು. ಗ್ರಾಮ ಸಭೆಯಲ್ಲಿ ಮುಖ್ಯ ಉದ್ದೇಶ ಸಾರ್ವಜನಿಕರ ಹಿತಾಸಕ್ತಿ ಮತ್ತು ಅವರ ಒಂದು ಸಮಸ್ಯೆಗಳನ್ನು ನಾವು ಸ್ವೀಕರಿಸಿ ಅವರ ಒಂದು ಆಹ್ವಾನವನ್ನು ತಗೊಂಡು ಅವರ ಸಮಸ್ಯೆಗಳಿಗೆ ಏನು ಆಯಾ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ನಾವು ವರದಿಯನ್ನು ಇಲಾಖೆಯವರು ಬಂದು ಸಮಸ್ಯೆಗಳಿಗೆ ಬಗೆಹರಿಸುತ್ತಾರೆ. ಹಾಗೆ ಸಾರ್ವಜನಿಕರ ಸಮಸ್ಯೆಗಳನ್ನು ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಯಾವ ಇಲಾಖೆಗಳು ಸಂಬಂಧಪಟ್ಟ ಅಂದರೆ ಮೇನ್ ಉದ್ದೇಶಕವಾಗಿ ನೈರ್ಮಲ್ಯ ಮತ್ತು ಶಿಕ್ಷಣ ಮತ್ತು ಈ ಒಂದು ನೈರ್ಮಲ್ಯ ಎಲ್ಲ ಸಮಸ್ಯೆಗಳಿಗೂ ಸಮಸ್ಯೆ ಇಲಾಖಾವಾರು ಒಂದು ಅವರಿಗೆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ಒಂದು ಗ್ರಾಮ ಸಭೆಯನ್ನು ಇಟ್ಕೊಂಡಿರುತ್ತಾರೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ, ಪಂಚಾಯಿತಿಯಿಂದ ಪ್ರತಿ ಗ್ರಾಮ ಸಭೆಯಲ್ಲಿಯೂ ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಸೌಲಭ್ಯ ನೀಡುತ್ತಿದ್ದೇವೆ. ಈ ಬಾರಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ 90% ಹೆಚ್ಚು ಅಂಕ ಗಳಿಸಿದ 11 ವಿದ್ಯಾರ್ಥಿಗಳಿಗೆ 5,000 ರೂಗಳ ಪ್ರೋತ್ಸಾಹಧನ, 92 ವಿಕಲಚೇತನರಿಗೆ 3,000 ರೂಗಳ ಸಹಾಯಧನ ಹಾಗೂ 43 ಮಹಿಳಾ ಸ್ವಸಹಾಯ ಸಂಘಗಳಿಗೆ ಬ್ಯಾಗ್ ವಿತರಣೆ ಮಾಡಿ ಆತ್ಮಬಲ ತುಂಬುವ ಕಾರ್ಯ ಮಾಡುತ್ತಿದ್ದೇವೆ ಎಂದರು. ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ಅಂಗವಿಕಲರವರೇ ಅವರಿಗೆಲ್ಲ ಪರಿಹಾರವಾಗಿ ಏನು ಅವ್ರಿಗೆ ಇನ್ನೂ ಉತ್ತೇಜನ ಕೊಡೋಕ್ಕೋಸ್ಕರ ಅವ್ರಿಗೆ ಚೆಕ್ ಕೊಡುವಂಥದ್ದು, ಆಮೇಲೆ ನಮ್ಮ ಇವರಿಗೆ ಸ್ತ್ರೀಶಕ್ತಿ ಸಂಘಗಳಿಗೆ ಅವರಿಗೆ ಬ್ಯಾಗ್ಗಳು ವಿತರಣೆ ಮಾಡುವಂಥದ್ದು, ಆಮೇಲೆ ನಮ್ಮ ಈ ಮೂಲಭೂತ ಸೌಕರ್ಯಗಳ ಬಗ್ಗೆ ಎಲ್ಲ ಇಲಾಖೆಗಳನ್ನ ಕರೆಸಿ ಸಾರ್ವಜನಿಕವಾಗಿ ಗ್ರಾಮಸ್ಥರಿಗೆ ಇಲ್ಲೇ ಸಮಸ್ಯೆ ಬಗೆಹರಿಸಿ
ಅವರಿಗೆ ಸಾಧ್ಯವಾದಷ್ಟು ಅವ್ರ ಮನೆ ಹತ್ತಿರಗೆ ಅವ್ರಿಗೆ ಸವಲತ್ತುಗಳನ್ನು ತಲುಪಿಸುವಂಥ ಕೆಲಸ ನಮ್ಮ ಗ್ರಾಮ ಸಭೆಯಲ್ಲಿ ಹಮ್ಮಿಕೊಂಡಿದ್ದು ಅದನ್ನು ಎಲ್ಲರೂ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ಟವ್ರೆ. ಗ್ರಾಮ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿನ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಕಂದಾಯ ಹಾಗೂ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಪ್ರತಿನಿತ್ಯ ಕಚೇರಿಗಳಿಗೆ ಅಲೆದಾಡುವ ಸ್ಥಿತಿ ಎದುರಾಗಿದೆ. ಗ್ರಾಮ ಲೆಕ್ಕಾಧಿಕಾರಿಗಳು ಯಾವಾಗ ಬಂದು ಯಾವಾಗ ಹೋಗುತ್ತಾರೆ ಮಾಹಿತಿ ಇಲ್ಲ. ಫೋನ್ ಕರೆ ಮಾಡಿದರೂ ಸ್ವೀಕರಿಸುವುದಿಲ್ಲ ಎಂದು ಆರೋಪ ಮಾಡಿದರು. ಗ್ರಾಮ ಸಭೆಯಲ್ಲಿ ಸಮಸ್ಯೆ ಕೇಳುತ್ತೀರಾ, ಅದನ್ನು ಪರಿಹಾರ ಮಾಡುವುದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಅಧಿಕಾರಿಗಳನ್ನು ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡರು. ಮಾರುತಿ, ಸಿಟಿವಿ ನ್ಯೂಸ್. ಅವರ ಆಶಯದ ಹರ್ ಘರ್ ತಿರಂಗಾ ಯೋಜನೆ ಅಂಗವಾಗಿ ಗೌರಿಬಿದನೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ವಿದುರಾಶ್ವತ್ಥದಲ್ಲಿ ಆಗಸ್ಟ್ 12ರಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಬೃಹತ್ ಕಾರ್ಯಕ್ರಮ ಮತ್ತು ವೀರಯೋಧರ ಸ್ಮಾರಕಗಳಿಗೆ ನಮನ ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಹೇಳಿದರು. ಆಗಸ್ಟ್ 12ರಂದು ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥದಲ್ಲಿ ಹರ್ ಘರ್ ತಿರಂಗಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗಮಿಸಲಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಹೇಳಿದರು. ಕಾಂಗ್ರೆಸ್ ಷಡ್ಯಂತ್ರ ರೂಪಿಸಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು A1 ಆರೋಪಿ ಮಾಡಿರೋದು ಪ್ರಜಾಪ್ರಭುತ್ವದ ಕಗ್ಗೋಲೆ. ಇದೇ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಹೆಸರು ಬರೆದು ಒಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಆದರೆ ಪೊನ್ನಣ್ಣ ಹೆಸರು ಸೇರಿಸಿಲ್ಲ. ಇದು ಕಾಂಗ್ರೆಸ್ ಮಾಡುತ್ತಿರುವ ಪಿತೂರಿ ಎಂದರು. ಯಲಹಂಕ ಶಾಸಕ ವಿಶ್ವನಾಥ್ ಮಾತನಾಡಿ, ಕಾಂಗ್ರೆಸ್ ಆಡಳಿತದಲ್ಲಿ ಬಿಜೆಪಿ ಪ್ರಭಾವಿ ವ್ಯಕ್ತಿಗಳ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಪೊಲೀಸ್ ಕೇಸುಗಳನ್ನು ಹಾಕುವುದು ಕಾಂಗ್ರೆಸ್ ಮೊದಲಿನಿಂದಲೂ ಮಾಡುತ್ತಿದೆ. ಇದು ಖಂಡನೀಯ ಎಂದರು. ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು, ನಿಕಟಪೂರ್ವ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ತಾಲೂಕು ಮುಖಂಡ ರವಿನಾರಾಯಣ ರೆಡ್ಡಿ, ಡಾಕ್ಟರ್ ಶಶಿಧರ್ ಇನ್ನೂ ಹಲವರು ಹಾಜರಿದ್ದರು. ಇದೇ ತಿಂಗಳು 12ನೇ ತಾರೀಕು ಅಂದ್ರೆ ಮಂಗಳವಾರ ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜೇಂದ್ರಣ್ಣವರು ತಿರಂಗಾ ಯಾತ್ರೆ, ಈ ಒಂದು ಯಾತ್ರೆಯನ್ನ ಬೆಂಗಳೂರಿಂದ ಹಿಡಿದು ಅಪ್ ಟು ವಿದುರಾಶ್ವತ್ಥ ಈ ಯಾತ್ರೆಯನ್ನ ಕೈಗೊಳ್ತಾರೆ. ಕಾರ್ ಮತ್ತು ಬೈಕ್ ರ್ಯಾಲಿಯ ಮುಖಾಂತರ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಸ್ವತಂತ್ರ ದಿನಾಚರಣೆಯ ಪೂರ್ವವಾಗಿ ನಮ್ಮ ವಿಶ್ವಣ್ಣವರು ಹೇಳಿದಂಗೆ 2ನೇ ಜಲಿಯನ್ ವಾಲಾ ಬಾಗ್ ಅಂತಾನೆ ಪ್ರಸಿದ್ಧಿ ಹೊಂದಿರುವಂತ ಗೌರಿಬಿದನೂರು ಕ್ಷೇತ್ರದ ವಿದುರಾಶ್ವತ್ಥಕ್ಕೆ ಮಾನ್ಯ ರಾಜ್ಯಾಧ್ಯಕ್ಷರೊಟ್ಟಿಗೆ ನಮ್ಮ ನಾಯಕರಾಗಿರುವಂತಹ ವಿಶ್ವಣ್ಣವರು ಬರ್ತಾರೆ. ಅವತ್ತು ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಮುನರಾಜಣ್ಣವರು ಬರ್ತಾರೆ, ಜಿಲ್ಲಾಧ್ಯಕ್ಷರು ಸಿಕಲ್ ರಾಮಚಂದ್ರೇಗೌಡರು ಬರ್ತಾರೆ, ಸ್ಥಳೀಯವಾಗಿ ರವಿನಾರಾಯಣ ರೆಡ್ಡಿ ಅಣ್ಣವರು ಮತ್ತು ನಮ್ಮ ಡಾಕ್ಟರ್ ಅವರು ಮತ್ತು ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ನಾವೆಲ್ಲ ಒಟ್ಟಿಗೆ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರನ್ನ ಮನವಿ ಮಾಡ್ಲಿಕ್ಕೆ ಮತ್ತು ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಾಗಿ ಈಗ ಬಂದಿದ್ದೀವಿ ಅಂತ ಆಗ್ಲೇ ನಮ್ಮ ನಾಯಕರು ತಿಳಿಸಿದ್ದಾರೆ. ಇದರೊಟ್ಟಿಗೆ ಏನು ಮಾನ್ಯ ಸಂಸದರ ಬಗ್ಗೆ ಮತ್ತು ಆ ವಿಚಾರದ ಬಗ್ಗೆ ನಮ್ಮ ನಾಯಕರು ವಿಶ್ವಣ್ಣವರು ಸವಿಸ್ತಾರವಾಗಿ ಈ ವಿಷಯವನ್ನ ಮಂಡಿಸಿದ್ದಾರೆ. ಈ ರೀತಿ ಆಗುವಂಥದ್ದು 16 ಕಡೆ ಒಬ್ಬರ ಹೆಸರು ಹೇಳ್ಕೊಂಡು ಬೇರೆಯವ್ರ ದುಡ್ಡು ತಗೊಳ್ಳೋಂಥದ್ದು ಇವತ್ತಿನ ಒಂದು ಜಗತ್ತಲ್ಲಿ ಸಾಮಾನ್ಯ ಆಗಿದೆ. ಹಾಗಾಗಿ ಸರಿಯಾದ ತನಿಖೆಯನ್ನ ಮಾಡದೆ ಏಕಾಏಕಿ A1 ಆಗಿ ಮಾನ್ಯ ಲೋಕಸಭಾ ಸದಸ್ಯರು ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಸೇರಿಸಿರೋದನ್ನ ಈಗಾಗಲೇ ರಾಜ್ಯದ ಅಧ್ಯಕ್ಷರು ವಿಜಯಣ್ಣ ಅವರು ಖಂಡಿಸಿದ್ದಾರೆ, ವಿರೋಧ ಪಕ್ಷದ ನಾಯಕರು ಖಂಡಿಸಿದ್ದಾರೆ, ನಮ್ಮ ನಾಯಕರು ವಿಶ್ವಣ್ಣವರು ಈಗ ಖಂಡಿಸಿದ್ದಾರೆ. ನಾವು ಇದನ್ನ ಖಂಡಿಸಿ ಇದ್ರ ವಿರುದ್ಧವಾಗಿ ಅವರ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ, ಭಾರತೀಯ ಜನತಾ ಪಾರ್ಟಿ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರ ಬೆಂಬಲ ಸದಾಕಾಲ ಸಂಸದರ ಜೊತೆ ಇರುತ್ತೆ. ಈಗಾಗಲೇ ನಮ್ಮ ಅನಿಸಿಕೆಯನ್ನು ನಮ್ಮ ರಾಜ್ಯ ನಾಯಕರುಗಳು ಆದಂಥ ವಿಜಯೇಂದ್ರ ಅವರು ಮತ್ತು ಎಲ್ಲರೂ ಕೂಡ ಹೇಳಿದ್ದಾರೆ. ಅದೇ ಅಭಿಪ್ರಾಯ ನಮ್ಮದು ಕೂಡ. ನಾವು ಇವತ್ತು ಬಾಬು ಅಂತಕ್ಕಂಥ ಒಬ್ಬ ವ್ಯಕ್ತಿ ಸುಧಾಕರ್ ಅವ್ರ ಕಡೆಯಿಂದ ಕೆಲಸ ಕೊಡಿಸ್ವಿ ಅಂತೇಳಿ ಯಾರೋ ಇಬ್ಬರು ಅವರ ಸ್ನೇಹಿತರು ಹೇಳಿ ದುಡ್ಡು ತೊಗೊಂಡಿದ್ರು, ನಮ್ಗೆ ಕೆಲಸ ಕೊಡಿಸಲಿಲ್ಲ ಅಂಥೇಳಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಭಾಳ ಚಿಕ್ಕ ವಯಸ್ಸಲ್ಲಿ ಅವನು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಇದರಲ್ಲಿ ಸುಧಾಕರ್ ಅವ್ರು ಏನಾದರೂ ನೇರವಾಗಿ ಇವ್ರ ಹತ್ರ ಮಾತಾಡಿ ದುಡ್ಡು ತೊಗೊಂಬರ್ರಪ್ಪ ನಾನು ದುಡ್ಡು ತೊಗೊಂಡಿದ್ದೀನಿ ಅಂತಕ್ಕಂಥದ್ದು ಏನಾದರೂ ಇದೆಯಾ? ಏನೂ ಇಲ್ಲ. ಈ ಥರ MLAಗಳ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಮಂತ್ರಿಗಳ ಮೇಲೆ ಹೇಳೋಂಥ ಹೆಸರು ಹೇಳಿ ದುಡ್ಡು ತೊಗೊಂಡವ್ರು ಭಾಳ ಜನ ಅವ್ರೆ.
ಭಾಳಷ್ಟು FIRಗಳು ಕೂಡ ಆಗಿದೆ ಅದರಲ್ಲಿ. ಇದರಲ್ಲಿ ಯಾವ ರೀತಿಯಲ್ಲಿ ಸುಧಾಕರ್ ಅವರು ಹೊಣೆ ಆಗ್ತಾರೆ ಅದರಲ್ಲಿ? ನೀವು ಅವ್ರು ಅಕಸ್ಮಾತ್ ಅವ್ರ ಹೆಸರು ಡೆತ್ ನೋಟಲ್ಲಿ ಬರೆದಿಟ್ಟವ್ರೆ, ತನಿಖೆ ಮಾಡಿರಿ. ತನಿಖೆಯಲ್ಲಿ ನಿಜವಾಗಿತ್ತು ಅಂತಂದರೆ ಅವ್ರೇನು ದೇಶ ಬಿಟ್ಟಲ್ಲಿ ಓಡೋಗೋದಿಲ್ಲ. FIR ಮಾಡ್ತೀರಾ, ಚಾರ್ಜ್ ಶೀಟ್ ಮಾಡ್ತೀರಾ, ಆಮೇಲೆ ಮಾಡಬೇಕು. ಆದರೆ ಇವತ್ತು ಅವರನ್ನು ಚುನಾವಣೆಯಲ್ಲಿ ಎದುರಿಸೋಕ್ಕಾಗದೆ ಇವತ್ತು ಕೇವಲ ಈ ಥರ FIR ಮಾಡಿ ಎದುರಿಸ್ತಕ್ಕಂಥದ್ದು ಅದೆಲ್ಲ ಆಗೋದಿಲ್ಲ. ಅದರಲ್ಲಿ ಅವರು ಏನು ಕಡಿಮೆ ಏನಿಲ್ಲ, ಅವರು ಕೂಡ ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ನಾವು ಕೂಡ ಅವ್ರಿಗೆ ಬೆಂಬಲಕ್ಕಿದ್ದೀವಿ ಈ ವಿಚಾರದಲ್ಲಿ. ಯಾಕಂದರೆ ಸುಳ್ಳು ಕೇಸ್ಗಳನ್ನು ಮಾಡಿದಾಗ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋಂಥವ್ರಲ್ಲ ಇದರಲ್ಲಿ. ಈಗ ಅವರ ಶಾಸಕಗಳ ಮೇಲೆ ಕೂಡ ಈ ಥರ ಡೆತ್ ನೋಟ್ಗಳು ಬರೆದಿಟ್ಟಾಗ FIR ಮಾಡಿಲ್ಲ, ನಾವು ಹೆಂಗ್ರಿ ಹೊಣೆ ಆಗ್ತೀವಿ ಅಂತೇಳಿ ಚರ್ಚೆಗಳು ಆಯಿತು, ಎಲ್ಲ ಆಯಿತು. ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ಕಾನೂನು ಏನಾಗೋದಿಲ್ವಲ್ಲ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಚಾಲಕ ಬಾಬು ಅವರ ಪ್ರಕರಣದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನ ಸೇರಿಸುವುದು ಖಂಡನೀಯ. ಕೂಡಲೇ ಅವರ ಹೆಸರನ್ನ ತೆಗೆಯಬೇಕೆಂದು ಸುಧಾಕರ್ ಅಭಿಮಾನಿಗಳ ಬಳಗ ಒತ್ತಾಯಿಸಿದೆ. ಗುಡಿಬಂಡೆ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್ ಯುವಸೇನೆ ಹಾಗೂ ಸುಧಾಕರ್ ಅಭಿಮಾನಿ ಬಳಗ, ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಹಾಕಿರುವ FIRನಲ್ಲಿ ಸಂಸದರ ಹೆಸರು ತೆಗೆಯುವಂತೆ ಆಗ್ರಹಿಸಿದರು. ಈ ವೇಳೆ ಮುಖಂಡ ಮಂಜುನಾಥ್ ರೆಡ್ಡಿ ಮಾತನಾಡಿ, ಕಳೆದೆರಡು ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಗುತ್ತಿಗೆ ಚಾಲಕ ಬಾಬು ಎಂಬುವವರು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಈ ಪ್ರಕರಣಕ್ಕೆ ಸಂಬಂಧಿಸಿ ಸಂಸದರ ಹೆಸರನ್ನು FIRನಲ್ಲಿ ಉಲ್ಲೇಖಿಸಿದ್ದಾರೆ. ಇದು ರಾಜಕೀಯ ದುರುದ್ದೇಶ. ಕೂಡಲೇ ಅವರ ಹೆಸರನ್ನು ತೆಗೆಯಬೇಕೆಂದು ಆಗ್ರಹಿಸಿದರು. ಇದೇನು ತನಿಖೆ ಮಾಡಿ ನಮ್ಮ ಸಂಸದರ ಮೇಲೆ ಏನು FIR ಮಾಡಿದ ಅದನ್ನು ಕೈ ಬಿಡಬೇಕಂತ ಒತ್ತಾಯಿಸುತ್ತಾ, ಕೈ ಬಿಡದೆ ಇರೋ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ, ಧರಣಿಗಳು ಮಾಡ್ತೀವಿ. ಇವೆಲ್ಲ ಮುಂದಿನ ದಿನಕ್ಕೆ ಜಾಸ್ತಿ ಆಗುವಂಥ ಮಟ್ಟದಲ್ಲಿ ಇರೋದ್ರಿಂದ ಇದನ್ನು ಈಗಲೇ ಕೈ ಬಿಟ್ಟು ಸೂಕ್ತವಾದ ತನಿಖೆ ನಡೆಸಬೇಕಂತ ತಮ್ಮ ಮುಖಾಂತರ ನಾನು ಜಿಲ್ಲಾ ವರಿಷ್ಠಾಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೀನಿ. ಯಾರು ಜನಪ್ರತಿನಿಧಿಗಳು ಈ ಥರ ಮುಂದೆ ಒಳ್ಳೆ ಕಾರ್ಯಕ್ರಮ ಮಾಡಿ ಜನಕ್ಕೆ ಒಳ್ಳೆ ಕೆಲಸಗಳು ಮಾಡಿಕೊಡ್ತಾ ಇದ್ದಾರೆ, ಜನಪ್ರಿಯ ಆಗ್ತಾ ಇದ್ದಾರೆ, ಇದನ್ನು ಸಹಿಸಲಾರದೆ ಸಂಸದರ ಮೇಲೆ ಒಳ್ಳೆ ಭಾರತ ಸರ್ಕಾರದಿಂದ ಒಳ್ಳೆ ಕಾರ್ಯಕ್ರಮ ತಂದು ಜನರಿಗೆ ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಇದನ್ನು ಸಹಿಸಲಾರದೆ ಯಾವುದೋ ಒಂದು ದಾರಿಯಲ್ಲಿ ಇವ್ರನ್ನ ಮಟ್ಟ ಹಾಕಬೇಕು ಅಂತ ದುರುದ್ದೇಶದಿಂದ FIR ಹಾಕಿದ್ದಾರೆ. ಇದು ಸರಿಯಿಲ್ಲ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಇದನ್ನು ವಾಪಸ್ ತೆಗೆದೇ ಇದ್ರೆ ಉಗ್ರ ಹೋರಾಟ ಮಾಡಕ್ಕೂ ನಾವು ಹಿಂದೆ ಹೋಗೋಣ. ಇನ್ನು ಬೈರಾರೆಡ್ಡಿ ಮಾತನಾಡಿ, ಚಿಕ್ಕಬಳ್ಳಾಪುರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಚಾಲಕ ಬಾಬು ಅವರಿಗೆ ನ್ಯಾಯ ದೊರಕಿಸಿಕೊಡಲು ನಾವು ಹೋರಾಟ ಮಾಡುತ್ತೇವೆ. ಆದರೆ ರಾಜಕೀಯ ದುರುದ್ದೇಶದಿಂದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು FIRನಲ್ಲಿ ದಾಖಲಿಸಿದ್ದಾರೆ. ರಾಜ್ಯದಲ್ಲಿ ಅನೇಕ ಮುಖ್ಯಮಂತ್ರಿಗಳ ಹೆಸರನ್ನು ಹೇಳಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆಗಳು ಸಾಕಷ್ಟು ನಡೆದಿದೆ. ಆದರೆ ಅವರ ಮೇಲೆ ಈವರೆಗೂ FIR ಆಗಿಲ್ಲ. ಆದರೆ ಆತ್ಮಹತ್ಯೆ ಮಾಡಿಕೊಂಡ ಒಂದೇ ದಿನದಲ್ಲಿ ಸಂಸದರ ಹೆಸರನ್ನು FIRನಲ್ಲಿ A1 ಆರೋಪಿಯನ್ನಾಗಿ ಮಾಡಿರುವುದು ರಾಜಕೀಯ ದುರುದ್ದೇಶವಾಗಿದೆ ಎಂದರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. CTV ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ CTV ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್
22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ, ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ CTV ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಇಟಿಗ್ಯಾಳ ಕರಂಜಿ ಮತ್ತು ನಾಗಮಾರಪಳ್ಳಿ ಮಾರ್ಗದ ರಸ್ತೆ ತೀವ್ರ ಹದಗೆಟ್ಟಿದ್ದು, ದುರಸ್ತಿ ಮಾಡುವಲ್ಲಿ ಸಂಬಂಧಿಸಿದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ವಿಫಲವಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಬೀದರ್ ಜಿಲ್ಲೆಯ ಗಡಿ ಭಾಗದಲ್ಲಿರುವ ಔರಾದ್ ತಾಲೂಕಿನ ಇಟಿಗ್ಯಾಳ, ಕರಂಜಿ ಮತ್ತು ನಾಗಮಾರಪಳ್ಳಿ ಗ್ರಾಮದ ಜನರು ಔರಾದ್ ಪಟ್ಟಣಕ್ಕೆ ಬರುವ ಏಕೈಕ ರಸ್ತೆ ಸಂಪೂರ್ಣ ಹಾಳಾಗಿ ಹಲವು ವರ್ಷಗಳೇ ಕಳೆದರೂ ಇತ್ತ ಗಮನ ಹರಿಸದ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇಟಿಗ್ಯಾಳ ನಾಗರಿಕರು ಮಾತನಾಡಿ, ರಸ್ತೆ ಹಾಳಾಗಿ ಹಲವು ವರ್ಷಗಳೇ ಕಳೆದರೂ ಗಮನ ಹರಿಸುತ್ತಿಲ್ಲ. ಪ್ರತಿ ಕೆಲಸಕ್ಕೆ ಇದೇ ರಸ್ತೆಯನ್ನ ಅವಲಂಬಿಸಿರುವುದರಿಂದ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಶಾಸಕ ಪ್ರಭು ಚೌಹಾಣ್ ಅವರು ಕೂಡಲೇ ಗಮನ ಹರಿಸಿ ಈ ಹಾಳಾದ ರಸ್ತೆಯಿಂದ ಜನರು ಪ್ರಾಣ ಕಳೆದುಕೊಳ್ಳುವ ಮೊದಲು ಅಭಿವೃದ್ಧಿ ಮಾಡಿ ಜನರ ಪ್ರಾಣ ಕಾಪಾಡುವರು ಅಥವಾ ಇಲ್ಲವೋ ಕಾದು ನೋಡಬೇಕಿದೆ. ಒಳ ಮೀಸಲಾತಿ ಕುರಿತು ನಾಗಮೋಹನ್ ದಾಸ್ ಅವರು ಸಲ್ಲಿಸಿರುವ ವರದಿ ಹೊಲೆಯ ಸಮಾಜಕ್ಕೆ ಮರಣ ಶಾಸನವಾಗಿದೆ ಎಂದು ಆರೋಪಿಸಿ ದಲಿತ ಮಹಾಸಭಾದಿಂದ ಚಾಮರಾಜನಗರದಲ್ಲಿ ಇಂದು ನಾಗಮೋಹನ್ ದಾಸ್ ಅವರ ಪ್ರತಿಕೃತಿ ದಹನ ಮಾಡಲಾಯಿತು. ನಗರದ ಭುವನೇಶ್ವರಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ದಲಿತ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಅವರು, ರಾಜ್ಯದಲ್ಲಿ ಹೊಲೆಯ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಇತರೆ ಉಪ ಪಂಗಡಗಳು ಸೇರಿದಂತೆ ಒಟ್ಟು 36 ಲಕ್ಷಕ್ಕೂ ಹೆಚ್ಚು ಜನರಿದ್ದು, ಸಮೀಕ್ಷೆ ನಡೆಸುವ ವೇಳೆ ನಿಖರವಾಗಿ ಗುರುತಿಸದೆ ಲೋಪ ಎಸಗಲಾಗಿದೆ. ಈ ವರದಿ ಬಲಗೈ ಸಮಾಜಕ್ಕೆ ಮರಣ ಶಾಸನವಾಗಿದೆ ಎಂದು ಆರೋಪಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವರದಿಯನ್ನು ಜಾರಿಗೊಳಿಸಬಾರದು, ವಿಧಾನಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಬಲಗೈ ಸಮಾಜಕ್ಕೆ ಒಳ ಮೀಸಲಾತಿಯಲ್ಲಿ ನ್ಯಾಯ ಕಲ್ಪಿಸಲು ಆಗ್ರಹಿಸಿ ಆಗಸ್ಟ್ 13ರಂದು ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು.
ಬೇರುಗಾಳಿ ಮಳೆಗೆ ಜಿಲ್ಲೆಯಲ್ಲಿ ಮೊದಲ ಬಲಿಯಾಗಿದ್ದು, ಮಳೆಗಾಳಿಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದ ಮರಕ್ಕೆ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಕೋಲಾರ ತಾಲೂಕಿನ ತಲಗುಂದ ಸಮೀಪ ಅವಘಡ ಸಂಭವಿಸಿದ್ದು, ವೇಮಗಲ್ನಿಂದ ಮುಳಬಾಗಿಲು ತಾಲೂಕಿನ ಆಂಜನೇಯ ಸ್ವಾಮಿ ದೇಗುಲಕ್ಕೆ ತೆರಳುತ್ತಿದ್ದ ದಂಪತಿ ಉರುಳಿ ಬಿದ್ದ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ. ಕರೇನಹಳ್ಳಿ ಗ್ರಾಮದ 34 ವರ್ಷದ ಸುಬ್ರಹ್ಮಣಿ ಮೃತ ಬೈಕ್ ಸವಾರನಾಗಿದ್ದು, ಬೈಕ್ನಲ್ಲಿದ್ದ ಪತ್ನಿ ಹಾಗೂ ಮಗು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಳೆದ ರಾತ್ರಿ ಸುರಿದ ಗಾಳಿ ಮಳೆಗೆ ರಸ್ತೆಗೆ ಅಡ್ಡವಾಗಿ ಮರ ಬಿದ್ದಿದ್ದು, ಮರಕ್ಕೆ ಡಿಕ್ಕಿಯಾದ ವೇಳೆ ಸುಬ್ರಹ್ಮಣಿ ತಲೆಗೆ ಗಂಭೀರ ಗಾಯಗೊಂಡು ಸಾವು ಸಂಭವಿಸಿದೆ. ವೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೋರ್ವೆಲ್ ಕೇಬಲ್ ಕಳುವು ಮಾಡುತ್ತಿದ್ದ ಖತರ್ನಾಕ್ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಾಕಾರಹಳ್ಳಿ ಗ್ರಾಮದ ರಾಜೇಂದ್ರ ಪ್ರಸಾದ್ ಮತ್ತು ಮಂಜುನಾಥ್ ಎಂಬ ರೈತರ ಜಮೀನಿನಲ್ಲಿ ಸುಮಾರು 400 ಮೀಟರ್ ಉದ್ದದ ಬೋರ್ವೆಲ್ ಕೇಬಲ್ ಕಳುವಾಗಿದ್ದು, ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆರೋಪಿಗಳನ್ನು ಪತ್ತೆ ಹಚ್ಚಿರುವ ಕಾಮಸಮುದ್ರ ಠಾಣೆ ಪೊಲೀಸರು ಬಂಗಾರಪೇಟೆ ಮೂಲದ ದಿಲೀಪ್ ಕುಮಾರ್, ಸುದೀಪ್, ಸಹದೇವ ಎಂಬ ಮೂವರನ್ನ ಬಂಧಿಸಿದ್ದು, ಆರೋಪಿಗಳಿಂದ ಸುಮಾರು 80,000 ಬೆಲೆ ಬಾಳುವ ಬೋರ್ವೆಲ್ ಕೇಬಲ್ ಹಾಗೂ ಕೃತ್ಯಕ್ಕೆ ಬಳಸಿದ ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡು ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗಿದೆ ಎಂದರು. ನಗರದ ಕೋಟೆ ವೃತ್ತದ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ 3ನೇ ಶನಿವಾರದ ಪ್ರಯುಕ್ತ ತಾಲೂಕು ಸವಿತಾ ಸಮಾಜ ಸಂಘದಿಂದ ದೇವರಿಗೆ ವಿಶೇಷ ಪೂಜೆ ಹಾಗೂ ಬೆಳ್ಳಿ ರಥೋತ್ಸವದ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಮುಂಜಾನೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆ, ಅಲಂಕಾರ, ಅಭಿಷೇಕ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಶ್ರಾವಣ ಶನಿವಾರ ಪ್ರಯುಕ್ತ ದೇವರಿಗೆ ಮಾಡಿದ ವಿಶೇಷ ಅಲಂಕಾರ ಭಕ್ತರ ಕಣ್ಮನ ಸೆಳೆಯುವಂತಿತ್ತು. ದೇವರ ಬೆಳ್ಳಿ ರಥೋತ್ಸವ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ದೇವರ ಮೆರವಣಿಗೆಯಲ್ಲಿ ಸವಿತಾ ಸಮಾಜದವರು ನಾದಸ್ವರ ಮತ್ತು ಡೋಲು ವಾದನಗಳ ತುರುವೇಕೆರೆ ತಾಲೂಕು ಆಡಳಿತ ಮತ್ತು ಕುಳುವ ಸಮಾಜದಿಂದ ನೂಲಿಯಾ ಚಂದಯ್ಯರವರ ಜಯಂತಿ ಆಯೋಜಿಸಲಾಗಿತ್ತು. ತಹಸೀಲ್ದಾರ್ ಅಹಮದ್ ನೇತೃತ್ವದಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ನೂಲಿಯಾ ಚಂದಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ನಂತರ ಮಾತನಾಡಿದ ತಹಸೀಲ್ದಾರ್ ಅವರು 12ನೇ ಶತಮಾನದಲ್ಲಿ ಬಸವೇಶ್ವರರು, ಅಕ್ಕಮಹಾದೇವಿ, ಅಲ್ಲಮ ಪ್ರಭುಗಳ ಜೊತೆಗೆ ಸಮಕಾಲೀನರಾಗಿ ನೂಲಿಯಾ ಚಂದಯ್ಯನವರು ಜೊತೆಯಲ್ಲಿದ್ದಂಥವರು ಎಂದರು. ಹುಲ್ಲು ತೆಗೆದು ಹಗ್ಗವನ್ನ ಹೊಸದು ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ಅಕ್ಷರ ದಾಸೋಹ, ಅನ್ನದಾಸೋಹ ಮಾಡುತ್ತಿದ್ದರು. ಜಗಜ್ಯೋತಿ ಬಸವೇಶ್ವರರ ಪರಮಾಪ್ತರಾಗಿದ್ದವರು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಪಂಚಾಯಿತಿ ಗುತ್ತಿಗೆ ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು A1 ಮಾಡಿರುವುದಕ್ಕೆ ಬಿಜೆಪಿ ಯುವ ಮೋರ್ಚಾ ಖಂಡನೆ. ಎಫ್ಐಆರ್ನಲ್ಲಿ ಸಂಸದರ ಹೆಸರು ರದ್ದು ಮಾಡಲು ಒತ್ತಾಯ, ರದ್ದು ಮಾಡದಿದ್ದರೆ ಹೋರಾಟದ ಎಚ್ಚರಿಕೆ. ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ನಂದಿ ಬೆಟ್ಟಕ್ಕೆ ನಾಳೆ ವಾಹನಗಳ ಸಂಚಾರ ನಿರ್ಬಂಧ. ನಂದಿ ಹಿಲ್ಸ್ ಮಾನ್ಸೂನ್ ರನ್ ಕಾರ್ಯಕ್ರಮದ ಹಿನ್ನೆಲೆ ಸಾರ್ವಜನಿಕ ವಾಹನ ಪ್ರವೇಶಕ್ಕೆ ತಡೆ, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಆದೇಶ. ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆಯಲ್ಲಿ ಅದ್ಧೂರಿ ರಕ್ಷಾಬಂಧನ ಕಾರ್ಯಕ್ರಮ. ಆರ್ಯ ವೈಶ್ಯ ಮಹಿಳಾ ಮಂಡಳಿಯಿಂದ ರಕ್ಷಕರ ರಕ್ಷಾಬಂಧನ ಹೆಸರಿನಲ್ಲಿ ಕಾರ್ಯಕ್ರಮ. ಅಣ್ಣ ತಂಗಿ ಹಾಡು ಹಾಡಿದ ಹಿರಿಯ ಪೊಲೀಸ್ ಅಧಿಕಾರಿ. ಶಿಡ್ಲಘಟ್ಟದಲ್ಲಿ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ನಿಂದ ಮಕ್ಕಳಿಗೆ ರಸಪ್ರಶ್ನೆ ಕಾರ್ಯಕ್ರಮ. ಮೊದಲ ಸ್ಥಾನ ಪಡೆದವರಿಗೆ 50,000, ದ್ವಿತೀಯ ಸ್ಥಾನ 30,000, ತೃತೀಯ ಸ್ಥಾನ ಪಡೆದವರಿಗೆ 20,000 ನಗದು ಬಹುಮಾನ ಘೋಷಣೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.